ಒಂದು ದಶಕದಲ್ಲಿ ಭಾರತೀಯ ವಾಯುಪಡೆಯ ಬಲದಲ್ಲಿ ಅಗಾಧವಾದಂತಹ ಹೆಚ್ಚಳ ಕಂಡುಬಂದಿದೆ. ಸ್ವದೇಶಿ ಮೂಲಕ ಸಬಲೀಕರಣದ ಮಂತ್ರದೊಂದಿಗೆ ಪ್ರಧಾನಿ ಮೋದಿ ಮತ್ತು ಅವರ ಸರ್ಕಾರವು ಭಾರತದ ವಾಯು ಪ್ರದೇಶವನ್ನು ಸುರಕ್ಷಿತಗೊಳಿಸಲು ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಇದಕ್ಕಾಗಿಯೇ ವಿಶ್ವದ 4ನೇ ಅತಿದೊಡ್ಡ ವಾಯುಪಡೆಯಾದ ಭಾರತವು ಇದೀಗ ನಂಬರ್ 1 ಕಡೆಗೆ ವೇಗವಾಗಿ ಸಾಗುವ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದೆ. एक छोटी सी शुरुआत से बढ़ते हुए हमारी वायुसेना आज 21वीं सदी की सबसे साहसिक और शक्तिशाली एयरफोर्स में शामिल हो चुकी है। आपके पराक्रम की वजह से आज ऑपरेशन सिंदूर की गूंज हर कोने में सुनाई दे रही है। ಬಲಿಷ್ಠ ಸೇನಾ ಶಕ್ತಿ, ಪ್ರಧಾನ ಸೇವಕನ ಇಚ್ಛಾಶಕ್ತಿ. ಕಳೆದ ಒಂದು ದಶಕದಲ್ಲಿ ಭಾರತದ ಸೇನೆ ಅಭೂತಪೂರ್ವ ಮಟ್ಟದಲ್ಲಿ ಬೆಳೆದಿದೆ. ಭಾರತ ಈಗ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ತನ್ನ ಯುದ್ಧ ನೌಕೆಯಲ್ಲಿ ಸೇರಿಸಿಕೊಳ್ಳಲು ನಿರ್ಧರಿಸಿದೆ. ಇದರಿಂದ ಭಾರತವು ಕಿಲ್ಲರ್ ಡ್ರೋನ್ಗಳ ಸೈನ್ಯವನ್ನು ಸಹ ನಿರ್ಮಿಸಲಿದೆ. ಇದರಲ್ಲಿ ವಿಶೇಷ ಅಂದ್ರೆ ಇವೆಲ್ಲವನ್ನು ಮೇಕ್ ಇನ್ ಇಂಡಿಯಾ ಅಡಿ ತಯಾರಿಸಲಾಗುತ್ತೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತೀಯ ವಾಯುಪಡೆಯನ್ನ ಸ್ವಾವಲಂಬಿಯನ್ನಾಗಿ ಮಾಡಲು ಪ್ರಧಾನಿ ಮೋದಿ ನೀಲನಕ್ಷೆಯನ್ನ ಸಿದ್ಧಪಡಿಸಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ಯುದ್ಧಗಳು ನೆಲದ ಮೇಲಿಗಿಂತ ಆಕಾಶದಲ್ಲೇ ಹೆಚ್ಚು ನಡೆಯುತ್ತಿವೆ. ರಷ್ಯಾ ಉಕ್ರೇನ್ ಅಥವಾ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಯುದ್ಧ ವಿಮಾನಗಳು, ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಹೆಚ್ಚು ಶಕ್ತಿಶಾಲಿ ಸಾಧನಗಳಾಗಿ ಹೊರಹೊಮ್ಮಿವೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ದೇಶವು ಜಗತ್ತಿನಲ್ಲಿ ತನ್ನ ವಾಯುಪಡೆಯನ್ನ ಬಲಪಡಿಸುವಲ್ಲಿ ನಿರತವಾಗಿದೆ. 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ಗಳ ಬೇಡಿಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಇದರಿಂದ ಶತ್ರುಗಳ ರಾಡಾರ್ಗಳನ್ನು ನಿರ್ಬಂಧಿಸಬಹುದು, ಗುರಿಯನ್ನ ತಪ್ಪಿಸಿಕೊಳ್ಳುವ ಮೂಲಕ ಅದನ್ನು ನಾಶಪಡಿಸಬಹುದು. ಇಂಥ ಪರಿಸ್ಥಿತಿಯಲ್ಲಿ ಭಾರತದ ವಾಯುಪಡೆ ಭದ್ರತೆಯ ಬಗ್ಗೆಯೂ ಕೂಡ ಇಂಥ ಪ್ರಶ್ನೆಗಳನ್ನ ಎತ್ತಲಾಗ್ತಿದೆ. ಆ ಪ್ರಶ್ನೆಗಳು ಏನಂದ್ರೆ, ಭಾರತದ ವಾಯುಪಡೆ ಬಲ ಬಲಿಷ್ಠವಾಗಿದೆ. ಭಾರತೀಯ ವಾಯುಪಡೆ ಯಾವುದೇ ತೊಂದರೆ ಎದುರಿಸಲು ಸಿದ್ಧವಾಗಿದೆಯೇ? ಇಡೀ ಜಗತ್ತು ಮತ್ತು ಪ್ರತಿಯೊಬ್ಬ ಭಾರತೀಯರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಧೈರ್ಯಶಾಲಿ ಸೈನಿಕರ ಸಿದ್ಧತೆಯ ಟ್ರೇಲರ್ ಅನ್ನ ನೋಡಿದ್ದಾರೆ. ಭಾರತದ ಸುಖೋಯ್ ಮತ್ತು ರಫೇಲ್ನ ಗರ್ಜನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಸಿದೆ. जब वीरों के पैर धरती पर पड़ते हैं तो धरती धन्य हो जाती है। आपके पराक्रम की वजह से आज ऑपरेशन सिंदूर की गूंज हर कोने में सुनाई दे रही है। भारतीय वायुसेना के हर एयर वॉरियर की हृदय से सराहना करता हूं। आपने वाकई बहुत शानदार काम किया। ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಮಿಲಿಟರಿ ಸಾಮರ್ಥ್ಯಗಳು ಅಗಾಧವಾಗಿ ಹೆಚ್ಚಿವೆ. ಮೇಕ್ ಇನ್ ಇಂಡಿಯಾವನ್ನ ಉತ್ತೇಜಿಸುವ ಮೂಲಕ ಪ್ರಧಾನಿ ಮೋದಿ ದೇಶಕ್ಕೆ ಸ್ವಾವಲಂಬನೆಯ ಪಾಠವನ್ನು ಕಲಿಸಿದ್ದಾರೆ. ಮತ್ತು ಇದರಿಂದಾಗಿಯೇ ಕಳೆದ ಒಂದು ದಶಕದಲ್ಲಿ ನಮ್ಮ ವಾಯುಪಡೆ ಬಲಶಾಲಿಯಾಗಿದೆ ಮಾತ್ರವಲ್ಲದೆ ಸ್ವಾವಲಂಬನೆಯತ್ತ ವೇಗವಾಗಿ ಸಾಗುತ್ತಿದೆ.
संकल्प देश को आत्मनिर्भर बनाने का है। इस संकल्प की सिद्धि के लिए समर्पित भाव से हम जुटे रहेंगे। ಇಂದು ಭಾರತವು ವಿಶ್ವ ವೇದಿಕೆಯಲ್ಲಿ ತನ್ನ ಛಾಪನ್ನು ಮೂಡಿಸುತ್ತಿದೆ. ಇದರ ಹಿಂದೆ ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಚಿಂತನೆ ಇದೆ. ಭಾರತವು ವಿಶ್ವ ಭೂಪಟದಲ್ಲಿ ದೊಡ್ಡ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದೆ. ಅದರ ಶಕ್ತಿಯನ್ನ ಇಡೀ ಜಗತ್ತು ಒಪ್ಪಿಕೊಂಡಿದೆ. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಭಾರತವು ತನ್ನ ಮಿಲಿಟರಿ ಬಜೆಟ್ ಅನ್ನ ಹೆಚ್ಚಿಸುತ್ತಿದೆ. ಇದರಿಂದ ತನ್ನ ಯುದ್ಧ ನೌಕಾಪಡೆಯನ್ನ ಬಲಪಡಿಸುವ ಮೂಲಕ ಭಾರತದ ವಿರುದ್ಧದ ಪಿತೂರಿಯು ಅವರಿಗೆ ಭಾರಿ ಬೆಲೆ ತೆರಬಹುದು ಎಂಬ ಸಂದೇಶವನ್ನ ಶತ್ರು ದೇಶಕ್ಕೆ ಕಳುಹಿಸಿದೆ. ವಿಶ್ವದ ಪ್ರಬಲ ರಾಷ್ಟ್ರಗಳು ಭಾರತಕ್ಕೆ ಹತ್ತಿರವಾಗ್ತಿರುವುದಕ್ಕೆ ಇದೇ ಕಾರಣ. ಇದರಲ್ಲಿ ಕೇಳಿ ಬಂದಿರುವ ಇತ್ತೀಚಿನ ಹೆಸರು ಭಾರತದ ಅತ್ಯಂತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ ರಷ್ಯಾದ್ದು. ಭಾರತ ಮತ್ತು ರಷ್ಯಾ ನಡುವೆ ಪ್ರಮುಖ ರಕ್ಷಣಾ ಪ್ರಸ್ತಾವನೆಯ ಕುರಿತು ಚರ್ಚೆಗಳು ನಡೀತಿವೆ. ರಷ್ಯಾ ತನ್ನ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಸುಕೋಯ್ Su-57E ಖರೀದಿ ಮಾಡಲು ಭಾರತಕ್ಕೆ ಪ್ರಸ್ತಾಪಿಸಿದೆ. ಸ್ಟೆಲ್ತ್ ಫೈಟರ್ ಜೆಟ್ ಸುಕೋಯ್ Su-57E ನ ಜಂಟಿ ಉತ್ಪಾದನೆ ಮತ್ತು 100% ತಂತ್ರಜ್ಞಾನ ವರ್ಗಾವಣೆಯ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತಿದೆ. ಯುಎಸ್ ತನ್ನ ಸುಧಾರಿತ ಸ್ಟೆಲ್ತ್ ಜೆಟ್ 535A ಲೈಟಿಂಗ್ ಅನ್ನ ಭಾರತಕ್ಕೆ ನೀಡುವಲ್ಲಿ ಮುಂದಾಗಿರುವ ಸಮಯದಲ್ಲಿ ಈ ಕೊಡುಗೆ ಬಂದಿದೆ. ರಷ್ಯಾದ ಪ್ರಸ್ತಾವನೆಯು ವಿಮಾನಗಳ ಮಾರಾಟಕ್ಕೆ ಸೀಮಿತವಾಗಿಲ್ಲ. ಆದರೆ ಇದು ಭಾರತದಲ್ಲಿ Su-57E ತಯಾರಿಕೆ, ಸ್ಟೆಲ್ತ್ ತಂತ್ರಜ್ಞಾನ ಮತ್ತು ಏವಿಯಾನಿಕ್ಸ್ ಜಂಟಿ ಅಭಿವೃದ್ಧಿಯನ್ನು ಸಹ ನೀಡುತ್ತದೆ. ಅಂದರೆ Su-57 ಅನ್ನ ತಯಾರಿಸುವ ಕೆಲಸವನ್ನು ಭಾರತದಲ್ಲಿಯೇ ಮಾಡಲಾಗುವುದು. ಇದು ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಪ್ರಚೋದನೆಯನ್ನು ನೀಡುತ್ತದೆ. Su-57E ಸೂಪರ್ಸಾನಿಕ್ ಕ್ರೂಸ್ ಥ್ರಸ್ಟ್ ವೆಕ್ಟರಿಂಗ್ ಇಂಜಿನ್, ಆಂತರಿಕ ಶಸ್ತ್ರಾಸ್ತ್ರ ಕೊಲ್ಲಿ ಮತ್ತು ಅತ್ಯಾಧುನಿಕ ಕಡಿಮೆ ವೀಕ್ಷಣಾ ಸಾಮರ್ಥ್ಯಗಳನ್ನು ಒಳಗೊಂಡಿದೆ. ಇದು ಆಧುನಿಕ ವಾಯು ಯುದ್ಧದಲ್ಲಿ ಅದನ್ನು ಅತ್ಯಂತ ಮಾರಕವಾಗಿಸುತ್ತದೆ. 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ Su-57E ಆಕಾಶದ ಕೆಚ್ಚೆದೆಯ ಹದ್ದು. ಇದು ಕಣ್ಣು ಮಿಟುಕಿಸುವುದರ ಒಳಗೆ ಶತ್ರುಗಳ ಅಡುಗುದಾಣವನ್ನ ಬೂದಿಯಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ. ಯಾರ ಕಣ್ಣಿಗೂ ಬಾರದೆ ತನ್ನ ಬೇಟೆಯನ್ನು ರಹಸ್ಯವಾಗಿ ಕೊಲ್ಲುವ ಬೇಟೆಗಾರ ಇದು. ಮತ್ತು ಈ ಆಯುಧದ ಕುರಿತು ಪುಟಿನ್ ಮತ್ತು ಮೋದಿ ನಡುವಿನ ಒಪ್ಪಂದವು ಬಹುತೇಕ ಅಂತಿಮ ಹಂತವನ್ನ ತಲುಪಿದೆ. Su-57 ಸಂಪೂರ್ಣವಾಗಿ ಸ್ಟೆಲ್ತ್ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಂಡಿದೆ. ಅಂದರೆ ಇದು ರಾಡಾರ್ನ ಹಿಡಿತಕ್ಕೆ ಸುಲಭವಾಗಿ ಬರುವುದಿಲ್ಲ. ಇದು ಗಾಳಿಯಿಂದ ಗಾಳಿಗೆ ಮತ್ತು ಗಾಳಿಯಿಂದ ನೆಲಕ್ಕೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. Su-57 ಡಬಲ್ ಇಂಜಿನ್ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿದೆ. ಇದು ಗಂಟೆಗೆ 2800 ಕಿಲೋಮೀಟರ್ ವೇಗವನ್ನ ನೀಡುತ್ತದೆ. ರಷ್ಯಾದ Su-57 12 ವೆಪನ್ ಪೇಲೋಡ್ ಪಾಯಿಂಟ್ಗಳನ್ನು ಹೊಂದಿದೆ. ಒಂದು Su-57 ನ ಬೆಲೆ 306 ಕೋಟಿಯಿಂದ 437 ಕೋಟಿವರೆಗೆ ಇದೆ. ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತೀಯ ವಾಯುಪಡೆಯಲ್ಲಿ ಅಗಾಧವಾದ ಆಧುನೀಕರಣ ಕಂಡುಬಂದಿದೆ. ರಫೇಲ್ನಿಂದ ಸ್ವದೇಶಿ ತೇಜಸ್ಗಳವರೆಗೆ ಭಾರತೀಯ ವಾಯುಪಡೆಯ ಭಾಗವಾಗಿದೆ. ತೇಜಸ್ ಮಾರ್ಕ್ 2 ನ ಕೆಲಸ ನಡೆಯುತ್ತಿದೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ವಾಯುಪಡೆಯನ್ನ ವಿಶ್ವದಲ್ಲೇ ಬಲಿಷ್ಠಗೊಳಿಸಲು ಮೋದಿ ಸರ್ಕಾರ ದೃಢ ನಿಶ್ಚಯ ಹೊಂದಿದೆ. भारत ने बीते 8-9 साल के भीतर अपने यहाँ डिफेंस सेक्टर का कायाकल्प कर दिया है। इसलिए हम इसे अभी केवल एक शुरुआत मानते हैं। हमारा लक्ष्य है कि 2024-25 तक हम एक्सपोर्ट के इस आंकड़े को 1.5 बिलियन से बढ़ाकर $5 बिलियन तक ले जाएंगे। ಶತ್ರುಗಳ ಪಿತೂರಿಗಳಿಗೆ ಉತ್ತರಿಸಲು ಸಾಧ್ಯವಾಗುವಂತೆ ಭಾರತದ ವೈಮಾನಿಕ ಶಕ್ತಿಯನ್ನು ಬಲಪಡಿಸುವುದು ಮೋದಿ ಸರ್ಕಾರದ ಗಮನ. ಸೆಪ್ಟೆಂಬರ್ 2016ರಲ್ಲಿ ಭಾರತವು ಫ್ರಾನ್ಸ್ನೊಂದಿಗೆ 59,000 ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಂಡಿತು ಮತ್ತು ವಾಯುಪಡೆಗಾಗಿ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿತು. ಇದನ್ನು ಫ್ರಾನ್ಸ್ನ ಡಸಾಲ್ಟ್ ಕಂಪನಿ ತಯಾರಿಸಿದೆ. ಇದು 4-5 ತಲೆಮಾರಿನ ವಿಮಾನ. ರಫೇಲ್ ಒಂದು ಅವಳಿ ಇಂಜಿನ್ ಮಲ್ಟಿರೋಲ್ ಫೈಟರ್. ಇದು ಸ್ಟೆಲ್ತ್ ತಂತ್ರಜ್ಞಾನವನ್ನು ಹೊಂದಿದೆ. ಅಂದರೆ ಶತ್ರುಗಳ ರಾಡಾರ್ ಅನ್ನ ತಪ್ಪಿಸಿಕೊಳ್ಳುವಲ್ಲಿ ಇದು ಪರಿಣಿತವಾಗಿದೆ. ರಫೇಲ್ ಸಕ್ರಿಯ ಎಲೆಕ್ಟ್ರಾನಿಕ್ ಸ್ಕ್ಯಾನ್ ಅರೆ ರಾಡಾರ್ ಅನ್ನ ಹೊಂದಿದೆ. ಅದಲ್ಲದೆ ಇದು ಗಂಟೆಗೆ 2200 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. 3700 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ರಫೇಲ್ ಕ್ಲೈಂಬಿಂಗ್ ರೇಟ್ 60,000 ಅಡಿ ಇರಲಿದೆ.
ರಫೇಲ್ ತನ್ನೊಂದಿಗೆ 9.5 ಟನ್ ಸಿಡಿತಲೆಗಳನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಇದು ಪರಮಾಣು ದಾಳಿಗಳನ್ನು ಕೂಡ ನಡೆಸಬಲ್ಲದು. ರಫೇಲ್ ಜೊತೆಗೆ ಸ್ವದೇಶಿ ತೇಜಸ್ ಮಾರ್ಕ್ 1 ಅನ್ನು ಮೋದಿ ಸರ್ಕಾರದ ಅವಧಿಯಲ್ಲಿ ಸೈನ್ಯದಲ್ಲಿ ನಿಯೋಜಿಸಲಾಗಿತ್ತು. ತೇಜಸ್ MK-1A ಫೈಟರ್ ಜೆಟ್ 43.4 ಅಡಿ ಉದ್ದವಿದೆ. ಇದರ ಎತ್ತರ 14.5 ಅಡಿ. ಇದರ ಗರಿಷ್ಠ ವೇಗ ಗಂಟೆಗೆ 1980 ಕಿಲೋಮೀಟರ್. ಅಂದ್ರೆ ಧ್ವನಿಯ ವೇಗಕ್ಕಿಂತ 1.5 ಪಟ್ಟು ಹೆಚ್ಚು. ಇದು ಗರಿಷ್ಠ 53,000 ಕಿಲೋಮೀಟರ್ ಎತ್ತರಕ್ಕೆ ಹೋಗಬಹುದು. ಇದು ಬಹುಪಯೋಗಿ ಸೂಪರ್ಸಾನಿಕ್ ಫೈಟರ್ ವಿಮಾನವಾಗಿದೆ. ಇದು ಬ್ರಹ್ಮೋಸ್ನಂತಹ ಕ್ಷಿಪಣಿಗಳನ್ನು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನವೆಂಬರ್ 25, 2023ರಂದು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನಲ್ಲಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಸೌಲಭ್ಯ ಮತ್ತು ತೇಜಸ್ನ ಉತ್ಪಾದನಾ ಕೇಂದ್ರಕ್ಕೆ ಕಿಲೋಗಳ ಆಂತರಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುತ್ತದೆ. ಇದು ಇನ್ಫ್ರಾರೆಡ್ ಸರ್ಚ್ ಮತ್ತು ಟ್ರ್ಯಾಕ್ನೊಂದಿಗೆ ಸಜ್ಜುಗೊಳ್ಳುತ್ತದೆ. ಇದರ ರಾಡಾರ್ 150 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತೆ. ಭಾರತ ಫ್ರಾನ್ಸ್ನೊಂದಿಗೆ ದೊಡ್ಡ ಡ್ರೋನ್ ಒಪ್ಪಂದವನ್ನ ಮಾಡಿಕೊಂಡಿದೆ. ಒಪ್ಪಂದದ ಅಡಿಯಲ್ಲಿ ಭಾರತ ಫ್ರಾನ್ಸ್ನೊಂದಿಗೆ ಜಂಟಿಯಾಗಿ AROK UAV ಡ್ರೋನ್ಗಳನ್ನು ತಯಾರಿಸುತ್ತದೆ. ಈ ಒಪ್ಪಂದದ ಉದ್ದೇಶ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲಿ AROK ಡ್ರೋನ್ಗಳನ್ನು ಉತ್ಪಾದಿಸುವುದು. ಇದರಿಂದ ರಕ್ಷಣಾ ವಲಯದಲ್ಲಿ ವಿದೇಶಿ ಅವಲಂಬನೆಯನ್ನ ಕಡಿಮೆ ಮಾಡಬಹುದು. ಪ್ರಧಾನಿ ಮೋದಿ ವಿಶ್ವ ಭೂಪಟದಲ್ಲಿ ದೇಶದ ವಾಯು ಯೋಧರ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದಾರೆ. ಇಡೀ ಜಗತ್ತು ಬದಲಾಗುತ್ತಿರುವ ಭಾರತದ ಚಿತ್ರವನ್ನ ನೋಡಿ ಬೆರಗಾಗಿರಲು ಇದು ಕಾರಣವಾಗಿದೆ. ಈಗ ಮೋದಿ ಸರ್ಕಾರ ವಿಶ್ವದ 4ನೇ ಬಲಿಷ್ಠ ವಾಯುಪಡೆಯನ್ನ ಅಗ್ರ 3ಕ್ಕೆ ತರಲು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತಿದೆ. ಕಳೆದ 1 ದಶಕದಲ್ಲಿ ಭಾರತದ ರಕ್ಷಣಾ ವಲಯವು ಸ್ವಾವಲಂಬನೆಯೊಂದಿಗೆ ಆಧುನೀಕರಣದ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಯುತ್ತಿದೆ. ಪ್ರಧಾನಿ ಮೋದಿ 11 ವರ್ಷಗಳ ಪ್ರಯಾಣದಲ್ಲಿ ಭಾರತದ ಹೊಸ ಚಿತ್ರಣವನ್ನ ಪ್ರಸ್ತುತಪಡಿಸಿದ್ದಾರೆ. ಇದು ವಿಶ್ವದಾದ್ಯಂತ ಚರ್ಚಿಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.